ಸ್ಟಾರ್ಟಿಂಗ್ ಬಂದಿದೆ ರೈಡಿಂಗ್ ಜಾಕೆಟ್ ರೇಂಜಿಂದ ಪ್ರಾಡಕ್ಟ್ ವೈಸ್ ಹೇಳ್ಬಿಡ್ತೀನಿ ರಾಯಲ್ ಎನ್ಫೀಲ್ಡ್. ಹಾಂ ಹಾಂ ಸರ್ ಇದು ರಾಯಲ್ ಎನ್ಫೀಲ್ಡ್ ಜಾಕೆಟ್ಸ್ ರೈಡಿಂಗ್ ಜಾಕೆಟ್ಸ್ ನಿಮಗೆ ಇದು 4950 MRP ಇಂದ ಅಪ್ ಟು 17,500 ಇದೆ. ಸೊ ನಿಮಗೆ ಇದೆಲ್ಲ 8950 MRP ಇದೆ. ಸೊ ಈ ಜಾಕೆಟ್ಸ್ ಒಳ್ಳೆ ವೇನ್ ಎಲ್ಲ ಬರುತ್ತೆ ನಿಮಗೆ. ಈ ಆಲ್ ಓವರ್ ಜಾಕೆಟ್ ಆಯಿತು. ಹೌದು, ನಿಮಗೆ ಈ ಜಾಕೆಟ್ ಅಲ್ಲಿ ಡಬಲ್ ಜಿಪ್ಪರ್ಸ್ ಇದೆ ಅಂಡ್ ಡಿಅಟ್ಯಾಚಬಲ್ ಥರ್ಮಲ್ ಬರುತ್ತೆ ಅಂಡ್ ಅಲಾಂಗ್ ವಿತ್ ರೈನ್ ಲೈನರ್ ಬರುತ್ತೆ. ಅದಕ್ಕೆ ನಿಮಗೆ ಪಾಕೆಟ್ಸ್ ಇದೆ. ಇದು ಸ್ಟೇರ್ವಿನ್ ಜಾಕೆಟ್ ಆಯಿತು. ಏನೋ 3 ಸೈಜ್ ಬರೋದು ಕಲಿತೀನಿ ವೆಹಿಕಲ್ ಜಾಕೆಟ್ಸಲ್ಲಿ. ಇದು ಸ್ಟೇರ್ 1 ಜಾಕೆಟ್ ಆಯಿತು. ಇದು ಹೌದು, ಇದು 3 ಸೇರಿ 3 ಲೇಯರ್ ಜಾಕೆಟ್ ಒಂದೇ ಜಾಕೆಟ್ ಅಲ್ವಾ. ಇದು 8950 MRP. ನಿಮಗೆ ಪ್ರೈಸ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಈಗ 10% ಡಿಸ್ಕೌಂಟ್ಸ್ ಹೋಗ್ತಾ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಜಾಕೆಟ್ ಡಿಸ್ಕೌಂಟ್ ಇದೆ ಆಲ್ಮೋಸ್ಟ್. ಹೌದು, ರಾಯಲ್ ಎನ್ಫೀಲ್ಡ್ ಜಾಕೆಟ್ಸ್ ಎಲ್ಲ ಈಗ ಮಾನ್ಸೂನ್ ಡಿಸ್ಕೌಂಟ್ ನಡೀತಾ ಇದೆ ಅಪ್ ಟು 25% MRP. ಬಟ್ ಈ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತಾರೆ ಇವರು ಕಂಪ್ಲೀಟ್ಲಿ ಕಾರ್ಡ್ಯೂರಾ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಅಂಡ್ ಜಾಕೆಟ್ ಕಂಪ್ಲೀಟ್ಲಿ ಸಿ ಸರ್ಟಿಫಿಕೇಶನ್ ಆಗಿದೆ. ಸಿ ಸರ್ಟಿಫಿಕೇಶನ್ ಟ್ಯಾಕ್ಸ್ ಅಂಡ್ ನಿಮಗೆ ಸಿ ಸರ್ಟಿಫಿಕೇಶನ್ ಆರ್ಮರ್ಸ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಟೈ ಅಪ್ ಆಗಿರೋದು ವರ್ಲ್ಡ್ಸ್ ಬೆಸ್ಟ್ ಪ್ರಾಡಕ್ಟ್ಸ್ ಜೊತೆ ಮಾತ್ರ. ಅಂಡ್ ಈ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ನಾಕ್ಸ್ ಆರ್ಮರ್ಸ್ ಯೂಸ್ ಮಾಡ್ತಿದ್ದಾರೆ. ಲೆವೆಲ್ 2 ಫಾರ್ ಶೋಲ್ಡರ್ ಎಲ್ಬೋ ಅಂಡ್ ಸ್ಪೈನ್ ಅಲ್ಲಿ ಫೋಮ್ ಇದೆ, ಅದು ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಇದರ ನೆಕ್ಸ್ಟ್ ವರ್ಷನ್ಸ್ ಏನಿದೆ ಅಬೌಟ್ 10,000 ಯೂಸಿಂಗ್ ಕಂಪ್ಲೀಟ್ಲಿ D3 ಆರ್ಮರ್ಸ್. ಅದು ನಿಮಗೆ 14,500 ಅವೈಲಬಲ್ ಇದೆ. ನಿರ್ವಿಕ್ ಅಂತ ಹೌದು, ನಿಮಗೆ ಸ್ಟಾರ್ಮ್ ರೈಡರ್ ಅಂತ 10,000 ರೇಂಜ್ ಅಲ್ಲಿ ಅವೈಲಬಲ್ ಇದೆ. ಅಂಡ್ ಕಾರ್ಡುಮ್ಲಾ ಅಂತ 12,000 ರೇಂಜ್ ಅಲ್ಲಿ ಅವೈಲಬಲ್ ಇದೆ. ಅಂಡ್ ಇದು ಎಕ್ಸ್ಪ್ಲೋರಿಸ್ ಹಾಟ್ ಕೇಕ್, ಇದು ಚೆನ್ನಾಗಿ ಹೋಗ್ತಿದೆ ವಿತ್ ಅಲಾಂಗ್ ವಿತ್ ಎಂಟ್ರಿ ಪ್ರೈಸ್ ಪಾಯಿಂಟ್ ಅಲ್ಲಿ. ಅಂಡ್ ರೈಡರ್ಸ್ ಇನಿಷಿಯೇಟ್ ಯಾರು ಬಿಗಿನರ್ಸ್ ಇರ್ತಾರೆ 3 ಲೇಯರ್ ಜಾಕೆಟ್ ಸೂಪರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅಂಡ್ ಇದೆಲ್ಲ ನಿಮ್ಗೆ ಸಣ್ಣ ಸಣ್ಣ ಡೀಟೇಲಿಂಗ್ ಇದೆ. ಎಲ್ಲೂ ನಿಮ್ಗೆ ಯಾವ ವಿಡಿಯೋ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ. ಸಣ್ಣ ಸಣ್ಣ ಡೀಟೇಲಿಂಗ್ ಇದೆ. ನಿಮ್ಗೆ ಏನು ಡೀಟೇಲಿಂಗ್ ಅಂದ್ರೆ ಫುಲ್ ಎಲ್ಲ ರಿಫ್ಲೆಕ್ಟರ್ಸ್ ಇದೆ. ನೈಟ್ ವಿಷನ್ ಅಲ್ಲಿ ನೋಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಮೋಸ್ಟ್ ಬೈಕರ್ಸ್ ಬುಲೆಟ್ ಜಾಕೆಟ್ ಪ್ರಿಫರ್ ಮಾಡಲ್ಲ. ಅದು ಯಾಕೆ ಹೋಗ್ತಾರೆ ಸರ್, ಏನಕ್ಕೆ ಬ್ರ್ಯಾಂಡ್ ಅಂಡ್ ಪ್ರಾಡಕ್ಟ್ ಬಗ್ಗೆ ನಾನು ಅವ್ರ ಚಾಯ್ಸ್ ಇರುತ್ತೆ. ಬಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಇಲ್ಲ, ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಪಾಸಿಟಿವಿಟಿ ಏನಿದೆ, ನಾವು ಪಾಸಿಟಿವ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಕಾರ್ಡ್ಯೂರಾ ಮೆಟೀರಿಯಲ್ ನಾಟ್ ಯೂಸ್ ಎನಿ ಜಾಕೆಟ್ಸ್ ಬಿಲೋ 10,000 ಇನ್ ಎನಿ ಬ್ರ್ಯಾಂಡ್ಸ್ ಈಗ ಸದ್ಯಕ್ಕೆ. ಅಂಡ್ ಯಾವುದೇ ಜಾಕೆಟ್ ಸಿ ಸರ್ಟಿಫಿಕೇಶನ್ ಆಗಿರಲ್ಲ. ಜಾಕೆಟ್ ಈಸ್ ಕಂಪ್ಲೀಟ್ಲಿ ಸಿ ಸರ್ಟಿಫೈಡ್. ಈಗ ಜಾಕೆಟ್ಸ್ ಈಗ ಕಾರ್ ಟೆಸ್ಟ್ ಮಾಡ್ತಾರೆ, NCCP ತರ ಜಾಕೆಟ್ ಟೆಸ್ಟ್ ಮಾಡ್ತಾರೆ. ಜಾಕೆಟ್ ಟೆಸ್ಟ್ಗೆ ವಿಡಿಯೋಸ್ ಅವೈಲೇಬಲ್ ಇದೆ ಆನ್ಲೈನ್. ಬಟ್ ಸಿ ಸರ್ಟಿಫಿಕೇಶನ್ ಏನಿದೆ, ನೀವು ಜಾಕೆಟ್ ಬಗ್ಗೆ ಡೀಟೇಲ್ ತಗೊಂಡಾಗ ಜಾಕೆಟ್ ಸಿ ಸರ್ಟಿಫಿಕೇಶನ್ ಆಗಿದೆ ಅಂತ ಬರುತ್ತೆ ಡೀಟೇಲ್. ಸೊ ಅದು ನಾವು ಬೇಕಾದ್ರೆ ಟೆಕ್ನಿಕಲ್ ಡೀಟೇಲ್ ಕಸ್ಟಮರ್ ಕೇಳಿದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಬ್ರ್ಯಾಂಡ್ ಇಂದ ತಗೊಂಡು. ಸೇಫ್ಟಿ ವೈಸ್ ಅಂಡ್ ಪ್ರಾಡಕ್ಟ್ ವೈಸ್ ಏನ್ ಬರುತ್ತೆ ಪ್ರಾಡಕ್ಟ್ಸ್, ಅದ್ರ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಏನೇನು ಟೆಕ್ನಿಕಲ್ ಡೀಟೇಲ್ ಬೇಕಾದ್ರೆ ಕೊಡ್ತೀನಿ ನಾನು. ಹೀಗೇನೋ ಹೊಸ ಸಿಸ್ಟಮ್ ಕೇಳಿದ್ದೆ, ಮೋಟರ್ ಸೈಕಲ್ ಏರ್ ಬ್ಯಾಗ್ಸ್ ಕೇಳಿದ್ದೆ, ಫಾರೆನ್ ಇದ್ದಿದ್ದೆ. ಅದು ರಿಯಲಿ ನಮ್ಮ ಇಂಡೆಕ್ಸ್ ಸೂಟಬಲ್ ಅದ ಆಸ್ ಎ ಸೇಫ್ಟಿ ಪ್ರಾಡಕ್ಟ್ ಯಾವುದೇ ದೇಶ ಮೂಲೆಯಲ್ಲಿ ಇದ್ರೂ ಸೂಟಬಲ್ ಕಸ್ಟಮರ್ಗೆ. ಸೇಫ್ಟಿ ಅಂತ ಆದ್ಮೇಲೆ ಕಸ್ಟಮರ್ ಅವ್ನ ಸೇಫ್ಟಿಗೆ ಏನ್ ಬೇಕೋ ಅವ್ರು ಮಾಡ್ಕೋತಾರೆ. ಸೊ ಇಂಡಿಯಾಗೆ ಇಂಪ್ಲಿಮೆಂಟ್ ಆದ್ರೂ, ಇಂಡಿಯಾ ಲಾಂಚ್ ಆದ್ರೂ ಅದೇನು ತೊಂದರೆ ಇಲ್ಲ. ಜನ ಅವ್ರು ಯೂಸ್ ಮಾಡ್ಕೋತಾರೆ ಅವ್ರಿಗೆ ಸೇಫ್ಟಿ ಬಗ್ಗೆ. ಅದಕ್ಕೆ ಇದೇ ಯೂಸ್ ಮಾಡ್ಬೇಕು ಅದೇ ಯೂಸ್ ಮಾಡ್ಬೇಕಂತ ಎಲ್ಲ ಮೆನ್ಷನ್. ಹೆಲ್ಮೆಟ್ಸ್ ಮಾತ್ರ ISA ಮಾಡ್ತಾರೆ. ರೈಡಿಂಗ್ ಗೇರ್ಸ್ ಅವ್ರ ಪರ್ಪಸ್ ಅವ್ರು ಯೂಸ್ ಮಾಡ್ಕೋತಾರೆ. ಸ್ಟಾರ್ಟಿಂಗ್ ಇರೋದು 8950 ಜಾಕೆಟ್, ಅದನ್ನು ಕಾರ್ಡ್ಯೂರಾ ಮೆಟೀರಿಯಲ್ ಸ್ಟಾರ್ಟ್ ಆಗಿ ಲಾಸ್ಟ್ 17,500 ನಿಮಗೆ ಅಲ್ಪೈನ್ ಸ್ಟಾರ್ ಜಾಕೆಟ್ ಇದೆ. ಇದು ಕಂಪ್ಲೀಟ್ಲಿ ರೈನ್ ಪ್ರೂಫ್ ಜಾಕೆಟ್ ಇದು 17,500 ಅಲ್ಪೈನ್ ಸ್ಟಾರ್ ಇದೆ ಟೈಪ್ ಆಗಿರೋ ಜಾಕೆಟ್. ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಜಾಕೆಟ್. ನಿಮ್ಗೆ ಇದ್ರ ಮೇಲೆ ಡಿಸ್ಕೌಂಟ್ಸ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಏನ್ ಚಿಕ್ಕ ಕಂಪನಿ ಅಲ್ಲ, ನಾವು ಹೊರಗಿಂದ ನೋಡಿದಿರಿ, ಅದಕ್ಕೆ ಮುಂಚೆನೇ ಇದೆ. ವಾಟ್ ದೇ ಆರ್ ಡೂಯಿಂಗ್ ವಿತ್ ದ ಬೆಸ್ಟ್ ಬ್ರ್ಯಾಂಡ್. ಸೊ ಆ ಕನ್ಫರ್ಮೇಶನ್ ಇರ್ಬೋದು. ಏನಂದ್ರೆ ಜನಗಳಿಗೆ ರಾಯಲ್ ಎನ್ಫೀಲ್ಡ್ ಇದೆ, ನಾನು ಡ್ಯೂಕ್ ಯೂಸ್ ಮಾಡ್ತೀನಿ, ನಾನು ಪಲ್ಸರ್ ಯೂಸ್ ಮಾಡ್ತೀನಿ, ನಾನು ಅಪಾಚಿ ಯೂಸ್ ಮಾಡ್ತೀನಿ, TVS ಯೂಸ್ ಮಾಡ್ತೀನಿ ಅಂತ ಬರುತ್ತೆ. ಬಟ್ ನಾವೊಂದು ಹೇಳ್ತೀನಿ ಜನಕ್ಕೆ, ಅಂದ್ರೆ ನಾನು ತಿಳ್ಕೊಂಡಿರಂಗೆ ನಾನು ಬಂದಿರೋ ಫೀಡ್ಬ್ಯಾಕ್ ಬಗ್ಗೆ, ಬೈಕ್ ಯಾವ್ದಾದ್ರು ಯೂಸ್ ಮಾಡಿ, ಬಟ್ ಯೂಸ್ ದಿ ಬೆಸ್ಟ್ ಪ್ರಾಡಕ್ಟ್ಸ್. ಸೇಫ್ಟಿಲಿ ಯಾವ್ದು ಕಾಂಪ್ರಮೈಸ್ ಆಗಬೇಡಿ. ಲೆವೆಲ್ 1 ಲೆವೆಲ್ 2 ಏನಿದೆ ಚೆಕ್ ಮಾಡಿ ತಗೊಳ್ಳಿ. ನಿಮಗೆ ವಿಡಿಯೋಸ್ ಸುಮಾರು ಸಿಗುತ್ತೆ ಯೂಟ್ಯೂಬ್ಸ್ ಅಲ್ಲಿ. ಸುಮಾರು ಬೈಕರ್ಸ್ ಬ್ಲಾಗರ್ಸ್ ಎಲ್ಲ ಮಾಡಿದ್ದಾರೆ, ವಿಡಿಯೋಸ್ ಚೆಕ್ ಮಾಡಿ. 2 days ಒಂದು ಪ್ರಾಡಕ್ಟ್ಸ್ ಬಗ್ಗೆ ನೀವು ಇದು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಡೀಟೇಲ್. ಇವ್ರು ಹೇಳಿದ್ರು ನಾವು ಇದೇ ತಗೊಬೇಕಂತೆ, ಇವ್ರು ಹೇಳಿದ್ರು ಇದೇ ತಗೊಬೇಕಂತ ಬೇಡ, ನೀವು ತಿಳ್ಕೊಳ್ಳಿ, ನೀವು ಎಕ್ಸ್ಪ್ಲೋರ್ ಮಾಡಿ. ಯಾಕಂದ್ರೆ ಅವ್ರು ಅಲ್ಲಿವರೆಗೂ ತಿಳ್ಕೊಂಡು ಅದು ತಗೊಂಡಿರ್ತಾರೆ. ಅದಾದ್ಮೇಲೆ ಅಪ್ಡೇಟ್ ಆಗಿರುತ್ತೆ ಜಾಕೆಟ್ಸ್, ಬೇರೆದ್ ಬಂದಿರುತ್ತೆ. ಸೊ ಅದನ್ನ ತಿಳ್ಕೊಂಡು ಇಟ್ಸ್ ಜಸ್ಟ್ ಇನ್ಫಾರ್ಮೇಶನ್ಸ್ ಅಂಡ್ ಎಜುಕೇಶನ್.
ವಿಚಾಲ್ ಬ್ರ್ಯಾಂಡ್ ಇದೆ ಬೀನ್ಕು ಕೊಲಾಬ್ ಮಾಡ್ಕೊಂಡಿದ್ದಾರೆ ಬುಲೆಟ್ ವೈರಿಂಗ್ ಜಾಕೆಟ್ಸಲ್ಲಿ ಬ್ರ್ಯಾಂಡ್ಸಲ್ಲಿ ಪ್ಯಾಂಟ್ಸ್ ಎಲ್ಲ ವೈರಿಂಗಲ್ಲಿ ಯಾವ್ಯಾವ ಕೊಲಾಬ್ರೇಷನ್ ಇದೆ ಈಗ ಆಲ್ಫನ್ಸ್ ಅದು ಬೇರೆ ಯಾವ್ಯಾವ ಕೊಲಾಬ್ ಮಾಡ್ಕೊಂಡಿದ್ದಾರೆ ಕೊಲಾಬ್ರೇಷನ್ ಆಗಿಲ್ಲ ರಾಯಲ್ ಎನ್ಫೀಲ್ಡ್ ಅವರು ಅಲ್ಪನ್ಸ್ ಜೊತೆ ಕೊಲಾಬ್ರೇಷನ್ ಆಗಿದ್ದಾರೆ ನಾಕ್ಸ್ ಜೊತೆ ಆಗಿದ್ದಾರೆ ಅಂಡ್ D3O ಜೊತೆ ಆಗಿದ್ದಾರೆ D3O ಆರ್ಮರ್ಸ್ ಜೊತೆ ಆಗಿದ್ದಾರೆ DT ಕಂಪ್ನಿ ಹೆಸರು ಕೇಳಿಲ್ಲ ನಾನು ಸರ್ ಯಾಕೆ D3O DT ಯಾಕಂತಿದೆ ಅದು ಓಕೆ ಕಂಪನಿ D3O ಬಂದು ಬ್ರಿಟಿಷ್ ಕಂಪನಿ ಈಗ ಜಾಸ್ತಿ ನಾನು ಯೂಟ್ಯೂಬ್ ಬ್ಲಾಗರ್ಸ್ ಅಲ್ಪಿನ ಸ್ಟಾರ್ ತೋರಿಸ್ತಾರೆ ಇಲ್ಲ ಫ್ರೆಂಡ್ ತೋರಿಸ್ತಾರೆ ಇನ್ನೇನಾದ್ರು ಬ್ರ್ಯಾಂಡ್ ಇದೆ Z ಇಲ್ಲ ಇದು ಬ್ರ್ಯಾಂಡ್ಗೆ D3O ಇದು ನಿರ್ವಿಕ್ ಅಂತ ಜಾಕೆಟ್ ನಿಮಗೆ ಕಂಪ್ಲೀಟ್ ಟೂರಿಂಗ್ ಜಾಕೆಟ್ ಇದ್ರಲ್ಲಿ ನಿಮಗೆ ಎಲ್ಲ ಲೆವೆಲ್ 2 ಆರ್ಮರ್ಸ್ ಶೋಲ್ಡರ್ ಸ್ಪೈನ್ ಎಲ್ಬೋ ಚೆಸ್ಟ್ ಪ್ರೊಟೆಕ್ಟರ್ ನಿಮಗೆ ನಾಕ್ಸ್ ಬರುತ್ತೆ ಲೆವೆಲ್ 2 ಅಲ್ಲಿ ಸರ್ ಇದಕ್ಕೂ ಲೈನ್ ಏನು ಬರುತ್ತೆ ಥರ್ಮಲ್ ಬರುತ್ತೆ ಅಂಡ್ D3O ಲೆವೆಲ್ 2 ಆರ್ಮರ್ಸ್ ಬರುತ್ತೆ D3O is as of ಇವತ್ತಿನ ಡೇಟಲ್ಲಿ ಫುಲ್ ಸೇಫ್ಟಿ ಇದೆ ನಂಬರ್ 1 ಇನ್ ಸೇಫ್ಟಿ ಪ್ರೊಟೆಕ್ಷನ್ ಆರ್ಮರ್ಸ್ ಅಂಡ್ ರೈಡಿಂಗ್ ಜಾಕೆಟ್ಸ್ you can just check google it and you can just check ಇದೆಲ್ಲ ಲೆವೆಲ್ 2 ಇದೆಲ್ಲ ಸಾಫ್ಟ್ ಇದೆ ಆರ್ಮರ್ಸ್ ಅಂತ ಅನ್ಕೊಂತಾರೆ ಜನ ಬಟ್ ಇದು ಇಂಪ್ಯಾಕ್ಟ್ಸ್ ಬೇರೆ ಇರುತ್ತೆ ಟೆಸ್ಟಿಂಗ್ ಟರ್ಮ್ಸ್ ಬೇರೆ ಇರುತ್ತೆ ಅಂಡ್ ಅಪ್ರೂವಲ್ಸ್ ಬೇರೆ ಇರುತ್ತೆ ಮೇಲೆ ಶೋಲ್ಡರ್ ಸೇವ್ ಆಗುತ್ತೆ ಹೌದು ಹೌದು ಸೊ ಇದಕ್ಕೆ ನೀವು ಆಮೇಲೆ ಜಾಕೆಟ್ ಓಕೆ ಆರ್ಮರ್ಸ್ ಎಲ್ಲ 5 ವರ್ಷ ವಾರಂಟಿ ಇರುತ್ತೆ ಆಮೇಲೆ ಅವರು ನಂಗೆ D3O ಬೇಡ ಬೇರೆ ಹೋಗ್ತೀನಿ ಅಂದ್ರೆ ದೇ ಕ್ಯಾನ್ ಸ್ವೈಪ್ ಇಟ್ ಲೈಕ್ ವಾರಂಟಿ ವರ್ಕ್ ಆಗುತ್ತೆ ಅಡಿಷನಲ್ ವಾರಂಟಿ ವರ್ಕ್ ರಿಪ್ಲೇಸ್ಮೆಂಟ್ ವಾರಂಟಿ ಸರ್ ನಮ್ಮಲ್ಲಿ ಜಾಕೆಟ್ಸ್ ಅಲ್ಲಿ ಈಗ ಆರ್ಮರ್ಸ್ ಎಲ್ಲ 5 years ವಾರಂಟಿ ಇದೆ ಮ್ಯಾನುಫ್ಯಾಕ್ಚರ್ ಇಂದ ಈ ಜಾಕೆಟ್ ಸಿ ಸರ್ಟಿಫಿಕೇಶನ್ ಆಗಿದೆಯಲ್ಲ ಇದು ಅಪ್ ಟು 3 months ವರೆಗೂ ವಾರಂಟಿ ಬರುತ್ತೆ ಸೊ ಹೈ ಆಲ್ಟಿಟ್ಯೂಡ್ ಜನ ಎಲ್ಲಿ ಯೂಸ್ ಮಾಡ್ತಾರೆ ಆ ಬೇಸ್ ಮೇಲೆ ಹೋಗುತ್ತೆ ಬಟ್ ಇದುವರೆಗೂ ನಾವು ಒಂದು ವರ್ಷದಿಂದ ಸೇಲ್ ಮಾಡ್ತಾರೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಅಂಡ್ ಇವನ್ ಬರೋದು ಇಲ್ಲ ಏನಕ್ಕೆ ಆಸ್ ಆಫ್ ನೌ ನಾವು ಮಾಡಿರೋ ಸೇಲ್ ಪ್ರಕಾರ ಕಸ್ಟಮರ್ ಹೋಗಿರೋ ರೂಟ್ಸ್ ಅಂಡ್ ಎಲ್ಲೆಲ್ಲಿ ಹೋಗಿದ್ದಾರೆ ಅದಕ್ಕೆಲ್ಲ ಸಸ್ಟೈನ್ ಆಗಿದೆ ಜಾಕೆಟ್ ಸರ್ ಇದು ಜಸ್ಟ್ ಪ್ರೊಟೆಕ್ಟರ್ ಸೊ ಇದು ಸಪರೇಟ್ ಆಗಿ ನಾಕ್ಸ್ ಅಲ್ಲಿ ಸಿಗುತ್ತೆ ಈ ಬ್ರ್ಯಾಂಡ್ ಅಲ್ಲಿ D3O ಆರ್ಮರ್ಸ್ ನಾಕ್ಸ್ ಅಲ್ಲಿ ನೀವು ಒಳಗಡೆ ಪ್ಲೇಸ್ ಮಾಡ್ಬೋದು ಇದು ಅವೈಲೇಬಲ್ ಜಾಕೆಟ್ ಮುಂದೆ ಬಿದ್ದಾಗ ಹಾರ್ಟ್ ಸೇವ್ ಮಾಡುತ್ತೆ ಅದಕ್ಕೆ ಬರೀ ಇದಕ್ಕಷ್ಟೇ ಬರುತ್ತೆ ಎಲ್ಲಕ್ಕೂ ಬರುತ್ತೆ ಅದು ಇಲ್ಲ ಅದು ಒಂದೊಂದು ರೇಂಜ್ ಅಲ್ಲಿ ಹೋಗುತ್ತೆ ಜಾಕೆಟ್ ಸೊ ಅದೇ ಆರ್ಮರ್ಸ್ ಎಷ್ಟು ಯೂಸ್ ಮಾಡ್ತಾರೆ ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಪ್ರಾಡಕ್ಟ್ ಪ್ರೈಸ್ D3O ನಾಕ್ಸ್ ಅವ್ರ ಪ್ರಾಡಕ್ಟ್ ಜಾಕೆಟ್ ಪ್ರೈಸ್ ಜಾಸ್ತಿನೇ ಇರುತ್ತೆ ಸೊ ಬೇರೆ ಸೇಫ್ಟೆಕ್ ಯೂಸ್ ಮಾಡ್ತಾರೆ ಸ್ಯಾಸ್ಟೆಕ್ ಯೂಸ್ ಮಾಡ್ತಾರೆ ಅವಾಗ ಸ್ವಲ್ಪ ಪ್ರಾಡಕ್ಟ್ ಕಮ್ಮಿ ಇರುತ್ತೆ ಜನ ಏನ್ ಮಾಡ್ತಾರೆ ಸೊ ಅದನ್ನ ಯೋಚನೆ ಮಾಡ್ತಾರೆ ಪ್ರೈಸ್ ಚೆನ್ನಾಗಿದೆ ಅದಕ್ಕೋಸ್ಕರ ತಗೋಬೇಕು ಅಂತ ಅಷ್ಟೇ ಅದ್ ಬಿಟ್ರೆ ಬೇರೆ ನೋಡಿ ನಿಮ್ಗೆ ಈಗ ಹೇಳಿದ್ನಲ್ಲ ನಿಮ್ಗೆ ಈ D3O ಪ್ರೊಟೆಕ್ಷನ್ ಸಿ ಪ್ರೊಟೆಕ್ಟರ್ಸ್ ಇದೆ ಸಿ ಲೆವೆಲ್ ಸರ್ಟಿಫೈಡ್ ಪ್ರೊಟೆಕ್ಷನ್ ಸಿ ಜಾಕೆಟ್ ಇದೆ ಸೊ ನಮ್ಗೆ ಇಷ್ಟೆಲ್ಲ ಸೇಫ್ಟಿ ಪರ್ಪಸ್ ಆಗಿ ಸಿಗ್ತಾ ಇರೋದನ್ನ ಪ್ರಾಡಕ್ಟ್ ನಾವು ಹೆಂಗ್ ಬೇಡ ಅನ್ನಕ್ಕಾಗತ್ತೆ ತಗೊಳ್ಳಿ 180cc ತಗೊಳ್ಳಿ ವಿ ಟೆಲ್ ಕಸ್ಟಮರ್ ದಟ್ ಯೂಸ್ ಸೇಫ್ಟಿ ಪ್ರಾಡಕ್ಟ್ಸ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ಸ್ ಸೊ ಇದಿಷ್ಟು ಪ್ರಾಡಕ್ಟ್ ಇದೆ ಅದು ಬಿಟ್ಟರೆ ಹೆಲ್ಮೆಟ್ ರೇಂಜ್ ಅಲ್ಲೂ ಎಲ್ಲ ತರ ಹೆಲ್ಮೆಟ್ ಅಲ್ಲಿ 1950 ಓಪನ್ ಫೇಸ್ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಅದೇ ಜನ ಬ್ರ್ಯಾಂಡ್ ಇದಾಗ್ತೀನಿ ಫುಲ್ ಫೇಸ್ ಅಲ್ಲಿ ಅಲ್ಲ ಓಪನ್ ಫೇಸ್ ಅಲ್ಲಿ ಲೈಕ್ ದಿಸ್ ಓಪನ್ ಫೇಸ್ 1950 ಸ್ಟಾರ್ಟ್ ಆಗುತ್ತೆ ಫುಲ್ ಫೇಸ್ ಅಲ್ಲಿ ಅರೌಂಡ್ 2300 ಇಂದ ಸ್ಟಾರ್ಟ್ ಆಗುತ್ತೆ ಸಿಂಗಲ್ ಕಲರ್ ಈಗ ಈಗ ನಮ್ಗೆ ಈ ಕಾರ್ಬನ್ ಫೈಬರ್ ಲಾಂಚ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಇದೆಷ್ಟೇ ಪ್ರೈಸ್ ಕರೆಂಟ್ ಸರ್ 7,000 MRP ಡಿಸ್ಕೌಂಟ್ಸ್ ನಾವು ಕಸ್ಟಮರ್ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ಇದೇ ಕಾರ್ಬನ್ ತಗೋಬೇಕಂದ್ರೆ ಜಾಸ್ತಿ ಸರ್ ಈಗ ನೋಡಿ ಇದು ಸಿಂಗಲ್ ವೈಸರ್ ಆಂಟಿ ಫಾಗ್ ಇದಿಲ್ಲ ಅಂಡ್ ಡಬಲ್ ಡಿ ರಿಂಗ್ ಇಲ್ಲ ಇದು ಫಾಸ್ಟ್ ರೇಸ್ ನಾರ್ಮಲ್ ಕುಶನ್ಸ್ ಎಲ್ಲ ಸೇಮ್ ಈಕ್ವಲೆಂಟ್ ಇದೆ ಬೇರೆ ಕಂಪನಿ ಅಪೆಕ್ಸ್ ಅಲ್ಲಿ ನಿಮಗೆ 12,000 MRP ಇದೆ ಅಂಡ್ SM 20,000 ಇದೆ ಅದೇ ಡ್ಯುಯಲ್ ವೈಸರ್ ಬರುತ್ತೆ ಅಂಡ್ ಪಿನ್ ಲಾಕ್ ವೈಸರ್ ಬರುತ್ತೆ ಅಂಡ್ ಡಬಲ್ ಡಿ ರಿಂಗ್ ಬರುತ್ತೆ ಕುಶನ್ ಪ್ಯಾಡಿಂಗ್ ರಿಮೂವಲ್ ಇದ್ರ ಕುಶನ್ ಪ್ಯಾಡಿಂಗ್ ರಿಮೂವಲ್ ಎಂಡ್ ಆಫ್ ಕನ್ಸರ್ನ್ ಏನಂದ್ರೆ ಒಂದು ಕಸ್ಟಮರ್ಗೆ ಆ ಹೆಲ್ಮೆಟ್ ವೆಯ್ಟ್ ಅನಿಸ್ತಾ ಇದೆ ಕಾರ್ಬನ್ ಫೈಬರ್ಗೆ ಏನಕ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ ಪ್ರಾಪರ್ ರೈಡರ್ಸ್ ಏನಿರ್ತಾರೆ ನಮಗೆ ವೆಯ್ಟ್ ಕಮ್ಮಿ ಬರಲಿ ಗಾಡಿ ಕಟ್ ನೋವು ಬರುತ್ತೆ ಅಂತ ಯೋಚನೆ ಕಟ್ ನೋವು ಬರುತ್ತೆ ತಲೆನೋವು ಬರುತ್ತೆ ವೆಯ್ಟ್ ಜಾಸ್ತಿ ಇದೆ ಅಂತ ಜನ ಈಗ ಏನ್ ಮಾಡ್ತಾರೆ ಸಿಂಗಲ್ ವೈಸರ್ ಪರವಾಗಿಲ್ಲ ಪ್ರಾಡಕ್ಟ್ ಇಸ್ ಸೇಫ್ಟಿ ವೈಸ್ ಅಲ್ಲಿ ಓಕೆ ಇದ್ದಾಗ ಜನ ಗೋಯಿಂಗ್ ಫಾರ್ ದೀಸ್ ಪ್ರಾಡಕ್ಟ್ಸ್ ಹೈ ಸ್ಪೀಡ್ಸ್ ಅಲ್ಲಿ ಇರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಮೋಸ್ಟ್ ಆಫ್ ದ ಓನರ್ಸ್ ಅಂದ್ರೆ ಈಗ ಇಂಡಸ್ಟ್ರಿ ಬೆಳೀತಾರೆ ಸರ್ ಸುಮಾರು ಪ್ರಾಡಕ್ಟ್ಸ್ ಬರ್ತದೆ ಸೇಫ್ಟಿ ವೈಸ್ ವೆಯ್ಟ್ ಕಮ್ಮಿ ಮಾಡ್ತಿದ್ದಾರೆ ಅಂಡ್ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಮಾಡ್ತಿದ್ದಾರೆ ಸೊ R&D ಕಂಟಿನ್ಯೂಸ್ ನಡೀತಾನೆ ಇರುತ್ತೆ ಈ ವರ್ಷ ಲಾಂಚ್ ಆಗಿದೆ ಹೌದು ಇದು ಲಾಂಚ್ ಆಯ್ತು ಅಂಡ್ ಇದು ಹೋಗ್ತಿದೆ ಚೆನ್ನಾಗಿದೆ ಓಪನ್ ಫೇಸ್ ಬರುತ್ತೆ ಫುಲ್ ಫೇಸ್ ಬರುತ್ತೆ ಬೋಟ್ ಇದೆ ಆಪ್ಷನ್ ಅಂಡ್ ಅದು ಬಿಟ್ಟರೆ ನಿಮಗೆ ಸ್ಕೇಲ್ ಮಾಡೆಲ್ಸ್ ಅವೈಲೇಬಲ್ ಇದೆ ಸ್ಕೇಲ್ ಮಾಡಲ್ 1400 MRP ನಾನು MRP ಪ್ರಾಂತ ಹೇಳ್ತಾ ಇದ್ದೀನಿ ಡಿಸ್ಕೌಂಟ್ಸ್ ಬೇರೆ ಇರುತ್ತೆ
MRP is 1400 ಇಂದ 2100 ವರೆಗೂ ಇದೆ. ಹಾಂ ಸೊ ನಿಮ್ಗೆ ಅದರಲ್ಲಿ ಮೆಟ್ಯೂರ್ ಇಂದ ಎಲ್ಲ ಕಲರ್ಸ್ ಕ್ಲಾಸಿಕ್ 350 ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಕಸ್ಟಮರ್ ಅವ್ರ ಪ್ಯಾಷನ್ ಅಂದ್ರೆ ಇದು ಬರೀ ಬುಲೆಟ್ ಸಿಗುತ್ತೆ, ಈಗ ಎಲ್ಲ ಬೈಕ್ ಸಿಗುತ್ತೆ, ಈಗ ಬೇರೆ ರಾಯಲ್ ಎನ್ಫೀಲ್ಡ್ ಮಾತ್ರ ಮಾಡ್ತಾ ಇದ್ದೀನಿ ನಾನು. ಬೇರೆ ಬೈಕ್ಸ್ ಸಿಗುತ್ತೆ ಬಟ್ ಆಸ್ ಪರ್ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅದೆಲ್ಲ. ಗೊತ್ತು. ಸೊ ಇದು ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡಿದಾನೆ, ಮಾಡಿಸಿ ಕೊಟ್ಟಿದ್ದಾನೆ. ಹಾಂ ಸೊ ಅದರಿಂದ ವಿ ಗಾಟ್ ಎ ಪ್ರಾಪರ್ ಪ್ರಾಡಕ್ಟ್ ಅಂಡ್ ವಿ ಆರ್ ಸೆಲ್ಲಿಂಗ್ ದಿಸ್. ಸೊ ಈ ಪ್ರಾಡಕ್ಟ್ಸ್ ಹಾಂ ಈಗ ಸಮ್ ಕಸ್ಟಮರ್ಸ್ ಅಂತೀವಿ MTV ತೊಗೊಂತಾರೆ, 2 years ಇರ್ತದೆ, ವೈರಸ್ ಸಿಗ ಕಂಪ್ನಿ ಸ್ಟಾಪ್ ಬಿಡ್ತಾರೆ ಅಂತಾರೆ, ವೈರಸ್ ಸಿಗಲ್ಲ ಅಂತೆ, ಏನೋ ಪಾರ್ಟ್ ಸಿಗಲ್ಲ ಅಂತ ದೇ ಹ್ಯಾವ್ ಟು ಬೈ ಅನ್ನೋದು ಹೆಲ್ಮೆಟ್. ಯಾರೋ ಹೆಲ್ಮೆಟ್ ಹೇಳಿದ್ದೆ, ಯಾರೋ ಸ್ಟಿಂಗರ್ ಅಂತ, ಅದು ಹೆಲ್ಮೆಟ್ ಸ್ಟಿಂಗರ್ ಅಂತ, ಅದು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ನಾನು ಹೇಳಿದ್ನಲ್ಲ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಏನಿದ್ದಾರೆ, ಸ್ಟೀಲ್ ಬರ್ಡ್, ಸ್ಟೆಟ್ಸ್, ಬೇಗ, ಇವರಲ್ಲಿ ಏನೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಪ್ ಟು 2-3 years ವರೆಗೂ ನಿಮ್ಗೆ ಸಿಗುತ್ತೆ. ಅಂದ್ರೆ ಎಷ್ಟು ಓಲ್ಡೇಜ್ ಆಗಿ ಸಿಗುತ್ತೆ ಪಾರ್ಟ್. ಹೌದು, ನಿಮ್ಗೆ ಪ್ಯಾಡಿಂಗ್ಸ್ ಇಂದ ಹಿಡಿದು ವೈಸರು, ಫಿಟ್ಟಿಂಗ್ಸ್ ಎಲ್ಲ ಸಿಗುತ್ತೆ. ಈಗ ನೋಡಿ ಒಂದೊಂದು ಮಾಡೆಲ್ 6 ವರ್ಷ 7 ವರ್ಷ ರನ್ನಿಂಗ್ ಆಗ್ತಿದೆ. ಆ ಮಾಡೆಲ್ ಇನ್ನ ಮ್ಯಾನುಫ್ಯಾಕ್ಚರ್ ಔಟ್ ಕೇಕ್ ಹೋಗ್ತಾ ಇದೆ, ಅವ್ರಿಗೆ ಅದು ಮಾಡ್ತಿದ್ದಾರೆ. ಎಕಾನಮಿ ರೇಂಜಸ್ ಅದ್ರ ಫಿಟ್ಟಿಂಗು ಸಿಗುತ್ತೆ, ಹಳೆದು ಸಿಗುತ್ತೆ. ಸೊ ಒಂದು ಮಿನಿಮಮ್ 4 to 5 years ರನ್ ಆಗುತ್ತೆ ಸರ್ ಪ್ರಾಡಕ್ಟ್ ಕಂಪ್ಲೀಟ್. ಇದು ಅದಾದ್ಮೇಲೆ ನಾವು ಇನ್ ಕೇಸ್ ಸ್ಟಾಪ್ ಮಾಡಿದಾಗ ಅವೈಲೇಬಲ್ ಸಿಗಲ್ಲ ಅಷ್ಟೇ, ಅದ್ಬಿಟ್ರೆ ಸಿಗುತ್ತೆ. ಯಾಕಂದ್ರೆ ಕೊಟ್ಟೆ ಪ್ರೈಟ್ ಅವ್ರ ಹೆಲ್ಮೆಟ್ ಯೂಸ್ ಮಾಡ್ತಾರೆ, ಸೊ ಅವ್ರ ಪಾರ್ಟ್ಸ್ ಕೊಡ್ಲೇಬೇಕಾಗತ್ತೆ, ಸ್ಪೇರ್ಸ್. ಅಂಡ್ ಇದು D3 ಪ್ರಾಡಕ್ಟ್ ಗಿತ್ತಿಯೋ. ಸೊ ರಾಯಲ್ ಎನ್ಫೀಲ್ಡ್ ಹೇಳಿದಂಗೆ ಟೈಅಪ್ ಆದ್ರೆ ಟೈಅಪ್ ವಿತ್ ಓನ್ಲಿ ಟಾಪ್. ಇದು ಜಾಕೆಟ್ಸ್ಗೆ ಆರ್ಮರ್ಸ್ ನಿಮಗೆ ಬಿಚ್ಚಿ ತೋರಿಸಿದ್ನಲ್ಲ, ಅದ್ರ ಸ್ಪೇರ್. ಹೌದು ಹೌದು, ನಿಮಗೆ 495 MRP ಜಾಕೆಟ್ಸ್ ಅಲ್ಲೆಲ್ಲ ಈ ಲೆವೆಲ್ ಆರ್ಮರ್ ಇಲ್ಲ, ಬರೀ ನಾಕ್ಸ್ ಇದೆ ಲೆವೆಲ್ 1 ಇದೆ. ದಿಸ್ ಈಸ್ ಲೆವೆಲ್ 2 ಆರ್ಮರ್ಸ್. ಅವರು ಲೆವೆಲ್ 2 ನ ಸ್ವ್ಯಾಪ್ ಮಾಡ್ಕೋಬಹುದು, ಲೆವೆಲ್ 1 ತೆಗೆದು. ನಿಮ್ಗೆ ಸುಮಾರು ಪ್ರಾಡಕ್ಟ್ಸ್ ಇದೆ ಸರ್. ಈ ರಾಯಲ್ ಎನ್ಫೀಲ್ಡ್ ನೋಡಿ, ಈ ಬಾಲಂಕ್ಲವ ವಿಲ್ ಕಾಸ್ಟ್ ಅರೌಂಡ್ 300. ಜನ ಕೇಳ್ತಾರೆ ಏನಿದೆ 300 ಇದಕ್ಕೆ ಯಾಕೆ ತಗೋಬೇಕು, ಏನು ಮಾಡಬೇಕು ಅಂತ. ಬಟ್ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಹೇಳ್ತೀನಿ ನಿಮಗೆ. ಇದು ಪ್ರಾಡಕ್ಟ್ ನಿಮಗೆ ಪ್ರೈಸ್ ಕಮ್ಮಿಯಿಂದ ಸಿಗುತ್ತೆ, ಬಟ್ ಈ ಪ್ರಾಡಕ್ಟ್ ನಿಮಗೆ ಪಾಲಿಜಿನ್ ಟ್ರೀಟೆಡ್ ಆಗುತ್ತೆ. ಬ್ಯಾಕ್ಟೀರಿಯಾ ವೈಸ್ 50 to 60 ವಾಷಸ್ ವರ್ಗು ನಿಮಗೆ ಏನೇ ಶೆಕೆ ಸುರಿಸಿ ಗಾಡಿ ಓಡಿಸಿ ಧೂಳು ಗಲೀಜು ಏನಾದರೂ ಬ್ಯಾಕ್ಟೀರಿಯಾ ಪ್ರಾಡಕ್ಟ್ ಇರುತ್ತೆ. ಆ ಮೇನ್ ಇಂಟೆನ್ಷನ್ಗೋಸ್ಕರ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಇದೆ. ಪಾಲಿಜಿನ್ ಟ್ರೀಟೆಡ್ ಆಗಿದ್ರೆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಎವ್ರಿ ಟೈಮ್ ವಾಶ್ ಮಾಡಿ ಯೂಸ್ ಮಾಡೋದು ಫ್ರೆಶ್ ಆಗಿ ಕಾಣುತ್ತೆ, ಅಂಡ್ ಕಲರ್ ಹೋಗಲ್ಲ, ಆ ಥರ ಏನೂ ಇಲ್ಲ. ಜನ ಏನಕ್ಕೆ ಇಷ್ಟು ಕೊಡಬೇಕು ಬ್ರ್ಯಾಂಡ್ಗೆ ಅಂತಾರೆ, ಬಟ್ ವಾಟ್ ದೇ ಡೂಯಿಂಗ್ ಬೆಸ್ಟ್. ಎಂಡ್ ಅದು ಮಾತ್ರ ಹೇಳ್ಬೋದು. ರೈಡಿಂಗ್ ಗ್ಲೌಸ್ ಇದೆ ಬುಲೆಟ್ ಅಲ್ಲಿ ಸರ್, ರೈಡಿಂಗ್ ಗ್ಲೌಸ್ ಇದೆ ಬುಲೆಟ್ ಇದೆ ಕೊಡ್ತೀನಿ. ಎಷ್ಟು ಸ್ಟಾರ್ಟಿಂಗ್ ರೇಟ್ ಕಸ್ಟಮರ್ ಸರ್ 1090 MRP ಇಂದ ಇದೆ. ಅದು ಬೇಸ್ ವರ್ಷನ್. ಹೌದು, ಅದು ನಿಮಗೆ ಆಕ್ಸಿಜನ್ ತರನೇ ಇದೆ, ಮೆಶ್ ಬರುತ್ತೆ, ಪ್ಲಸ್ ಇದಿದೆ. ಟಾಪ್ ಅಲ್ಲಿ ಅವ್ರು ಅಲ್ಪೈನ್ ಜೊತೆ ಟೈ ಅಪ್ ಆಗಿದೆ. ಅಲ್ಪೈನ್ ಟೈ ಆಗಿದೆ, ಅದರದ್ದು ಒಂದು 5000 MRP ರೇಂಜ್ ಗ್ಲೌಸ್ ಇದೆ. ಅಂಡ್ ಅವ್ರದ್ದು ಒಂದು 3000-4000 ರೇಂಜ್ ಅಲ್ಲಿ ನಿಮಗೆ ವಾಟರ್ ಪ್ರೂಫ್ ಕಂಪ್ಲೀಟ್ಲಿ ಗ್ಲೌಸ್ ಸಿಗುತ್ತೆ. ರೈಡಿಂಗ್ ಜಾಕೆಟ್ ರೈಡಿಂಗ್ ಬ್ಯಾಂಡ್ಸ್ ಮತ್ತೆ ಬುಲೆಟ್ ಅವ್ರು ಸಿಗುತ್ತೆ. ಸ್ಟಾಕ್ ಅಲ್ಲಿ ಆಗಿದೆ, ಬಟ್ ಎಷ್ಟು ಸ್ಟಾರ್ಟಿಂಗ್ ರೇಟ್ 5000 ಸ್ಟಾರ್ಟ್ ಆಗುತ್ತೆ. ಸೊ 6500 ಬರುತ್ತೆ, ನಿಮಗೆ ವಿತ್ ಆರ್ಮರ್ಸ್ ಬರುತ್ತೆ, ಐ ಮೀನ್ ನೀ ಪ್ರೊಟೆಕ್ಟರ್ಸ್. ಯಾರು ಬುಲೆಟ್ ಗ್ಲೌಸ್ ಇದ್ರೆ ಸೆಕೆಂಡ್ ಬೈ ಬುಲೆಟ್ ಜಾಕೆಟ್ ಅಂದ್ರೆ ಹೆಲ್ಮೆಟ್ ಅಂದ್ರೆ ಮತ್ತೆ ಗ್ಲೌಸ್ ತೊಗೊಳಕ್ಕೆ ಎಲ್ಲ ಸಿಗುತ್ತೆ. ಬುಲೆಟ್ ಕಂಪ್ಲೀಟ್ಲಿ ಸಿಗುತ್ತೆ, ರೈಡಿಂಗ್ ಶೂಸ್ ಸಿಗುತ್ತೆ ಬುಲೆಟ್. ಹೌದು, ಎಷ್ಟು ಸ್ಟಾರ್ಟಿಂಗ್ ಸರ್ ಶೂಸ್ ನಿಮಗೆ? ಈಗ E39 ಅಂತ ಬೂಟ್ಸ್ ಇದೆ. ಈಗ ಒಂದು ಲೈಫ್ ಸ್ಟೈಲ್ ಬೂಟ್ಸ್. ಈ ಬೂಟ್ ಸ್ಪೆಷಾಲಿಟಿ ಅಂದ್ರೆ TCX ಸ್ಪೋರ್ಟ್ಸ್ ಬೂಟ್ಸ್ ಅಲ್ಲ, ಇದು ಲೈಫ್ ಸ್ಟೈಲ್ ಬೂಟ್ಸ್. ನಿಮಗೆ TCX ಬ್ರ್ಯಾಂಡ್ ಏನಿದೆ, ಇದು ನಿಮಗೆ ಇವಾಗ D3 ಆರ್ಮರ್ಸ್ ಅಲ್ಪೈನ್ ಸ್ಟೈಲ್ ಹೆಂಗಿದೆ ಬ್ರ್ಯಾಂಡ್ಸ್ ಕಾಣುತ್ತೆ ವರ್ಲ್ಡ್ ವೈಡ್, TCX ಅಂತದೇ ಒಂದು ಬೂಟ್ಸ್ ಬ್ರ್ಯಾಂಡ್. ರೈಡಿಂಗ್ ಬೂಟ್ಸ್ ಸ್ಟಾರ್ಟಿಂಗ್ ಅಂದ್ರೆ ಬುಲೆಟ್ ರೈಡಿಂಗ್ ಬೂಟ್ಸ್ ನ ಸರ್, ಅದು ರೈಡಿಂಗ್ ಪ್ರಾಪರ್ ಬೂಟ್ಸ್ 12900 ಇದೆ, ಶಾರ್ಟ್ ಬೂಟ್. ಅಂಡ್ ನಿಮ್ಗೆ ನೋಡಿ ಇದೆಲ್ಲ ಗ್ಲೌಸಸ್ ಅವೈಲೇಬಲ್ ಇದೆ. ಇದು 1090 ಎಲ್ಲ ಸೈಜ್ ಸಿಗುತ್ತೆ. ಸ್ಮಾಲ್ ಇಂದ 2XL ವರೆಗೂ ಕೊಡ್ತೀನಿ ನಾನು. ಇದು 3 ಕಲರ್ಸ್ ಅವೈಲೇಬಲ್ ಇರುತ್ತೆ ಸರ್. ಇದು ಜಾಸ್ತಿ ಕಲರ್ ಶೇಡ್ಸ್ ಹಂಗೆ ಏನು ಮಾಡಿಲ್ಲ, ಸಿಂಪಲ್ ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಆಲಿವ್, ಬ್ಲ್ಯಾಕ್ ರೆಡ್ ಎಲ್ಲ ಮಿಕ್ಸ್ ಬರುತ್ತೆ. ಹೌದು, ನಿಮಗೆ ಈ ಪ್ರಾಡಕ್ಟ್ ವಾಟರ್ ಪ್ರೂಫ್ ಗ್ಲೌಸ್, ನಿಮಗೆ ಕೂದಲು ಸೇವ್ ಆಗುತ್ತೆ ಮತ್ತು ನಾರ್ಮಲ್ ಹೊಸಾಗುತ್ತೆ. ಆಲ್ರೆಡಿ ಗ್ಲೌಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಂಡ್ ಕ್ವಿಕ್ ಡ್ರೈ. ಇದನ್ನ ಟೆಸ್ಟ್ ಮಾಡ್ಬೋದು. ದೇ ಕ್ಯಾನ್ ಸರ್ಚ್ ಫಾರ್ ದಿಸ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಿಮಗೆ ಅರೌಂಡ್ 3600 ಸ್ಮೆಲ್ ಬರಲ್ಲ. ಇದು ಫುಲ್ ರೈಡರ್ ಹೋಲ್ಸ್ತಾರೆ ರೈಡರ್. ಬೇರೆ ಬ್ರ್ಯಾಂಡ್ಸಲ್ಲಿ ಸ್ಮೆಲ್ ಆಗೋದು ಕೇಳ್ತೀನಿ ನಾವು ರೈಡಿಂಗ್ ಗ್ಲೌಸ್ ಬೇರೆ ಬ್ರ್ಯಾಂಡ್ಸಲ್ಲಿ. ಅದಕ್ಕೆ ಒಂದೊಂದು ಪ್ರಾಡಕ್ಟ್ R&D ಮಿನಿಮಮ್ 6 months ಆಗುತ್ತೆ. ಸೊ ಏನಂದ್ರೆ ಬೇರೆ ಪ್ರಾಡಕ್ಟ್ಸ್ ಇಂಡಿಯಾಗೆ ಏನು ತರ್ತಿದ್ದಾರೆ, don't have manufacturing unit in India. They are taking products from other manufacturers from other country. ಆಯ್ತು, ಬಟ್ ಅವ್ರ ಕಂಟ್ರಿ ನಾರ್ಮ್ಸ್ ಅಲ್ಲಿ ಹಿಂಗಿದೆ ಅಂತ ಕೊಡ್ತಾರೆ. ಜನ ತಗೊಂಡ್ಮೇಲೆ ಗೊತ್ತಾಗ್ತದೆ ಪ್ರಾಡಕ್ಟ್ ಹೆಂಗೆ ಅಂತ.
ಬಟ್ ತೊಗೊಂಡು ಯೂಸ್ ಮಾಡಿದ್ಮೇಲೆ ಫೀಡ್ಬ್ಯಾಕ್ಸ್ ಬರೀ ಆನ್ಲೈನ್ ಇದಲ್ಲಿ ಇದು ಮಾಡ್ತಾರೆ. ಬಟ್ ಅಗೇನ್ ತಿರ್ಗಾ ಆ ಪ್ರಾಡಕ್ಟ್ ಸ್ವಲ್ಪ ಸಸ್ಟೈನ್ ಚೆನ್ನಾಗಿದೆ ಅಂದ್ರೆ ತಿರ್ಗಾ ಅದಕ್ಕೆ ಹೋಗ್ತಾರೆ. ಬಟ್ ಇವಾಗೆಲ್ಲ ಗೊತ್ತಾಗ್ತಿದೆ ಸರ್ ಜನಕ್ಕೆ ಏನು ಯಾರು ಬೈಕ್ ತಗೊಂಡ್ರು ಅಂದ್ರೆ ಅಲ್ಲಿ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ಲಿ ನಾಲೆಜ್ ತಿಳ್ಕೊಂಡೇ ಅವ್ರು ಹೋಗ್ತಾರೆ. ಈ ಸಕ್ಸಸ್ ಸಿಗುತ್ತೆ ಈಗ ಬುಲೆಟ್ ಎಕ್ಸರೀಸ್ ಟೋಟಲ್ ಕಂಪ್ಲೀಟ್ಲಿ ಬುಲೆಟ್ ಸೀರೀಸ್ ರಾಯಲ್ ಎನ್ಫೀಲ್ಡ್ ಪ್ರಾಡಕ್ಟ್ಸ್ ಅಂಡ್ ಇದ್ರ ಜೊತೆ ಲೈಫ್ ಸ್ಟೈಲ್ ಅಪರಲ್ಸ್ ಬರ್ತದೆ. ಟಿ ಶರ್ಟ್ಸ್, ಟ್ರೌಸರ್ಸ್, ರೈಡಿಂಗ್ ಎಸೆಸರೀಸ್ ಎಲ್ಲ ಬರ್ತದೆ. ಸೊ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ವೀಕ್ ಇಂದ ಜಸ್ಟ್ ಹೊಸ ಬುಲೆಟ್ ತಂದೆ ಶೋ ಸಾಕು ನಮಗೆಲ್ಲ ಸಿಕ್ಬರುತ್ತೆ ರೈಡಿಂಗ್ ಪರ್ಪಸ್ ಕಂಪ್ಲೀಟ್ಲಿ ಕೊಡ್ತೀನಿ. ಸಡಲ್ಗೂ ಸಿಗುತ್ತೆ ನೀವು ಬುಲೆಟ್ ಸಡಲ್ ಬೈಕ್ ಎಲ್ಲ ಸಿಗುತ್ತೆ ಸರ್.